ಈ ಯೂಟ್ಯೂಬರ್ ಸುಮಂತ್ ಇದಾನಲ್ಲ, ಇವಂದು ಏನು ಕತೆ? ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ಒಂದಲ್ಲ ಒಂದು ಕತೆ. ಒಂದು ದಿನ ಏನ್ ಮಾಡ್ತಾನೆ, ಒಬ್ಬರನ್ನ ತಗಲಾಕ್ಸ್ಬಿಡ್ತಾನೆ. ಈ ಚಂದನ್ ಗೌಡನ್ ತಗಲಾಕ್ಸ್ಬಿಟ್ಟ ಸುಮ್ನೆ ಇದ್. ಆಮೇಲೆ ಆಡಿಯೋ ವೈರಲ್ ಆಗುತ್ತೆ. ಬಾಯಿಗೆ ಬಂದಂಗ ಆಡಿಯೋದಲ್ಲಿ ಮಾತಾಡ್ತಾನೆ. ಹಲೋ ಬ್ರೋ, ಬಿಸಿನೇ ಇಲ್ಲ ಬ್ರೋ. ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಯಾಕಂದ್ರೆ ಹುಡ್ತವ್ರೆ ನನ್ನ. ಏನಂತ? ಅಯ್ಯೋ ಗ್ಯಾರಂಟಿ ಅವ್ರು ಬನ್ನಿ ಸರ್ ಡಿಬೇಟ್ ಕೂರಿ ಅಂತವ್ರೆ. ನಾನು ನೋಡ್ತಾವ್ನಿ. ಯಮ್ಮ ಇವಳು ರಾಧಾ ಕವಳಲ್ಲ, ಸರಿಲ್ಲ ಯಮ್ಮ. ನೆಕ್ಸ್ಟ್ ಲೆವೆಲ್ ಸದ್ದು ನನಗೆ ಹೆಂಗ ಆಗ್ಬಿಡದಂದ್ರೆ ನೆಕ್ಸ್ಟ್ ಟ್ರೀಮ್ ಲೆವೆಲ್ ವೈರಲ್. ವೈರಲ್ ಏನೋ ಆಯ್ತೈತೆ. ಹಾ, ಪಾಸಿಟಿವ್ ಆಗೈತೈತೆ, ನೆಗೆಟಿವ್ ಆಗೈತೈತಾ? ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡ್ಬೇಕು, ನೀನು ಹುಟ್ಟಿಸಿದ ಮುಹೂರ್ತನ ನೋಡಿ. ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ. ಚಂದನ್ ಗೌಡನ್ ಹೆಂಗೆ ಬೀದಿಗೆ ಬೆಳೆಸ್ತೀವಿ ಅಂದ್ಬಿಟ್ಟು ಇನ್ನು 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ, ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು. ಚಂದನ್ ಗೌಡನ್ ಎಲ್ಲಿಗೆ? ಕೇಸ್ಗೆ ಚೇತನ್ ಗೌಡನ್ ಸೇರಿಸಿದ್ದು ನಾನು. ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಇವ್ರುಗಳು ಮಾತ್ರ ಇದ್ರು. ಮುಚ್ಕೊಂಡು ಫೋನ್ ಇಡು. ನೆಕ್ಸ್ಟ್ ಇನ್ನೊಂದು ಆಡಿಯೋ ವೈರಲ್ ಆಗುತ್ತೆ, ಅದರಲ್ಲಿ ಅವಾಚ್ಯ ಶಬ್ದಗಳು ಬಳಸ್ತಾನೆ. ಇನ್ನೊಂದು ವಿಡಿಯೋ ಆಡಿಯೋ ವೈರಲ್ ಆಗುತ್ತೆ, ಅದರಲ್ಲಿ ಕೊಲೆ ಬೆದರಿಕೆ ಹಾಕ್ತಾನೆ. ಈಗ ಆಡಿಯೋ ಅಲ್ಲ, ವಿಡಿಯೋ ವೈರಲ್ ಆಗುತ್ತೆ. ವಿಡಿಯೋ ಏನಪ್ಪಾ ವಿಡಿಯೋ? ಈ ಒಂದು ಕಥೆ ನಾವು ಸಂಕ್ಷಿಪ್ತವಾಗಿ ತೋರಿಸ್ತೀವಿ. ಎಸ್, ಬನ್ನಿ. ಇಂಥ ಅವಿವೇಕಿಗಳು ಇರೋವರೆಗೂ ಇನ್ನೆಲ್ಲ ನ್ಯಾಯ ಸಿಗೋದು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ, ಸಂದೇಶ ಕೊಟ್ಟಂಗಾಗುತ್ತೆ. ನೋಡಿ 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 ಅಲ್ಲಿ ನೋಡಿ. ಒಂದ್ಸಲ ವಿಡಿಯೋ ಪೂರ್ತಿ, ಒಂದ್ಸಲ ವಿಡಿಯೋ ನಿಮ್ಮ ಅಮ್ಮನ ಹೆಂಗ್ ಹೊಡೆದ್ರು ಗೊತ್ತಾರ? ನಿಮ್ಮ ಅಮ್ಮನ ಹೆಂಗ್ ಹೊಡೆದ್ರು ಗೊತ್ತವ್ರು? ಏನದು? ಹೆತ್ತ ತಾಯಿ ಬಗ್ಗೆ ಮಾತಾಡ್ತಾನೆ, ನಿಮ್ಮ ಅಮ್ಮಂಗೆ ಹೆಂಗ್ ಹೊಡೆದ್ರು ಅಂತಾನೆ. ಇವನು ಹೇಳಕ್ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾಗಿರ್ಬೇಡ. ಈ ವ್ಯಕ್ತಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ಬಗ್ಗೆ ನಾವು ಕುಡಿದು ಮಾತಾಡೋನು ಮಾಡ್ಕೊಂಡು ಹೊರಲಾಡ್ತಾ ಇದ್ದಾನಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಿರೋದೇ ಫಸ್ಟ್ ಆಫ್ ಆಲ್ ಸಮಂಜಸವಲ್ಲ. ಆದ್ರೂ ಜನರಿಗೆ ತಿಳಿಸ್ಬೇಕಲ್ಲ ಇಂಥ ಅವಿವೇಕಿಗಳು. ಇವ್ರು ಮಾಡೋದೆಲ್ಲ, ಇವ್ರು ಮಾತಾಡೋದೆಲ್ಲ ನಿಜ ಅನ್ಕೊಳ್ಳೋರ್ಗೆ ಇದೊಂಥರ ನೀವೇ ನೋಡ್ಬೇಕು. ಒಬ್ಬ ವ್ಯಕ್ತಿ ವೈರಲ್ ಆಗ್ಬೇಕು ಅಂತ ಹೊರಟಾಗ, ನಾನು ವೈರಲ್ ಆಗ್ಬೇಕು, ಏನ್ ಸದ್ದು, ಏನ್ ಗದ್ದಲ, ಏನ್ ಸುದ್ದಿ ಮಚಾ, ಫುಲ್ ವೈರಲ್. ಆ ಮೀಡಿಯಾದವರು ಬಿಡ್ತಾ ಇಲ್ಲ, ಈ ಮೀಡಿಯಾದವರು ಬಿಡ್ತಾ ಇಲ್ಲ. ಪಾಸಿಟಿವೋ ನೆಗೆಟಿವೋ ವೈರಲ್ ಆಗ್ಬೇಕಮ್ಮ. ಆಯ್ತಪ್ಪ, ಪಾಸಿಟಿವ್ ನೆಗೆಟಿವ್ ವೈರಲ್ ಆಗೋ ತಗೋ, ಅದು ಇದ್ರಲ್ಲೂ ತಗೋ. ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ ವೈರಲ್ ಆಗ್ತೀನಿ ಅಥವಾ ನಾನೇನೋ ಹೆಸರು ಮಾಡ್ತೀನಿ, ನಾನು ಸೆಲೆಬ್ರಿಟಿ ಆಗ್ತೀನಿ, ನಾನು ಸುದ್ದಿ ಸದ್ದು ಮಾಡ್ತೀನಿ ಅಂತಂದಾಗ ವೈಯಕ್ತಿಕವಾಗಿ ನೀನು ಹೆಂಗಿರ್ತೀಯ ಅನ್ನೋದು ಬಹಳ ಪ್ರಮುಖ, ಬಹಳ ಪ್ರಮುಖ. ಈಗ ಕೆಲವರದ್ದು ಏನೇನೋ ಆಯ್ತು, ನಾನು ಕೆಲವ್ರದ್ದು ಹೆಸರು ಹೇಳಕ್ ಹೋಗಲ್ಲ. ಈಗ ನಂದು ಸಿಕ್ಕೋಬಟ್ಟೆ ಹುಡುಕ್ಬಿಟ್ರು, ಇನ್ನೇನಾದ್ರು ಸಿಗ್ಬೋದಾ ಏನ್ ಸಿಗ್ತದಲ್ಲಿ? ಮಣ್ಣು ಮುಂದೆ ಸಿಗ್ಬೋದಾ ಗೊತ್ತಿಲ್ಲ, ಅದು ಯಾರಿಗ್ ಗೊತ್ತು ನಮ್ ಗ್ರಾಚಾರಕ್ಕೆ ಹೆಂಗೆ ಅಂತ. ಬಟ್ ನಾವು ವೈಯಕ್ತಿಕವಾಗಿ ಈ ಸಮಾಜದಲ್ಲಿ ನಾವು ಹೆಸರು ಮಾಡ್ತಾ ಇದೀವಿ ಅಥವಾ ನಾನೇನೋ ವೈರಲ್ ಆಗ್ಬೇಕು ಅಂತ ನಿನ್ನ ಆಲೋಚನೆ ಸುಮಂತನಲ್ಲಿ ಬಂದಿದೆ ಅಲ್ವಾ? ಅವ್ನು ಹೆಂಗಿರ್ಬೇಕು? 4 ಜನ ಯೂಟ್ಯೂಬರ್ಸ್ ಗಳಿಗೆ ಆದರ್ಶವಾಗಿರ್ಬೇಕು. ಇವ್ರು ಹಂಗ್ ಮಾಡ್ಲಿಲ್ಲ, ಯೂಟ್ಯೂಬರ್ಸ್ ಗಳ ಮಾನ ಮರ್ಯಾದೆ ಕಳೆದ್ಬಿಟ್ಟ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ಜನ್ಮಕ್ಕೆ ಹೋಗೋ. ಕೇವಲ ಈತನ ಮರ್ಯಾದೆ ಮಾತ್ರ ಹೋಗಿಲ್ಲ, ಇಡೀ ಯೂಟ್ಯೂಬರ್ಸ್ ಗಳ ಮರ್ಯಾದೆಯನ್ನ ತೆಗೆದಿದ್ದಾನೆ. ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಹೇಳ್ಕೊಂಡು ನಾನು ಯೂಟ್ಯೂಬರ್ ಅಂತ. ಈಗ ಯೂಟ್ಯೂಬರ್ ಒಳ್ಳೆ ಮೋರಿಲಿ ಬಿದ್ದು ಒದ್ದಾಡ್ತಾ ಇರೋದು ಮಾತು ಹಿಂಗಿದೆ. ಮತ್ತೆ ಅಲ್ಲ ನಾನು ಹೇಳ್ತಾ ಇರೋದು, ಇವನ್ ವಿಚಾರನ ಎತ್ಕೊಂಡು ನಾವು ಡಿಸ್ಕಸ್ ಮಾಡುವಂತ ನೆಸೆಸಿಟಿನೇ ಇಲ್ಲ. ಯಾಕೆ ಎತ್ಕೊಂಡ್ವಿ ಅಂತಂದ್ರೆ, ಈ ವ್ಯಕ್ತಿಯಿಂದ ಧರ್ಮಸ್ಥಳ ಪ್ರಕರಣ ಇದೆಯಲ್ಲ, ಒಂದ್ ರೀತಿಯಲ್ಲಿ ಜನರಿಗೆ ಗೊಂದಲ, ಕನ್ಫ್ಯೂಸು. ಯಾರಿಗಾದ್ರೂ ಫಂಡಿಂಗ್ ಹಣ ಬಂದಿತ್ತಾ? ಚಂದನ್ ಗೌಡ ಅನ್ನೋ ವ್ಯಕ್ತಿ ಇದಾರಲ್ಲ, ಅವನೊಬ್ಬ ಯೂಟ್ಯೂಬರ್, ಆ ವ್ಯಕ್ತಿನೂ ಕೂಡ ಏನಾದ್ರು ಫಂಡಿಂಗ್ ತಗೊಂಡ್ರ? ನನ್ನ ನೋಡ್ರಿ ನಿಮ್ಗೆ ಆತರ ಅನಿಸ್ತದ, ಅನ್ಸುತ್ತೆ ಏನಾದ್ರು ನಮಗೇನಾದ್ರೂ ಇವರಿಂದ ಇಂಥವ್ರಿಂದ ಈ ವ್ಯಕ್ತಿಯಿಂದ ಫಂಡಿಂಗ್ ಮಾಡ್ಕೊಂಡಿರೋದು ಏನಾದ್ರು ಗೊತ್ತಾಯ್ತಾ ಅಂತಂದ್ರೆ, ಇವ್ರು ಎಲ್ರಿಗೂ ಗೂಬೆ ಕೂರಿಸ್ತಾ. ಅವ್ರು ಅಲ್ಲಿ ಅನನ್ಯ ಪಟ್ಟು ಇಟ್ಕೊಂಡು ಎಲ್ರಿಗೂ ಗೂಬೆ ಕೂರಿಸಿದ್ರು. ಈ ಕಡೆ ಟೀಮ್ ಇಂದ ಇವ್ನ ಎಲ್ರು ಗೂಬೆ ಕೂರಿಸ್ತಾ. ಜನ ಯಾರನ್ನ ನಂಬೇಕ್ರಿ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆ ಇಲ್ಲ. ಜನ ಯಾರನ್ನ ನಂಬೇಕು? ಜನ ಅನಿಸ್ತಾ ಇದೆ. ನೀನು ಅಷ್ಟೊಂದು ಬದುಕಬೇಕು ಅಂತಂದ್ರೆ ಕುಡಿದು ಬದುಕು, ನೀನು ಕುಡಿಯೋದೇ ನಿನ್ ಬಿಸ್ನೆಸ್, ಹುಡ್ಕಂಡೆ ನಿನ್ ಜೀವನ ಮಾಡೋ. ಹಿಂಗೆ ಹೊರಲಾಡ್ಕೊಂಡೆ ವೈರಲ್ ಆಗು. ಇಂಥವೇ ಇನ್ನ 4 ವಿಡಿಯೋ ಬಿಟ್ರೆ ನೀನು ಫುಲ್ ವೈರಲ್ ಆಗಲ್ಲ. ಇದು ವೈರಲ್ ಆಗೋಂತದ, ಇವ್ರ ಬಾಯಲ್ಲಿ ಬರೋ ಮಾತುಗಳು ನೋಡಿದ್ರೆ ಯಾರಾದ್ರೂ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಹೇಳ್ಬೇಕು ಅಂತಂದ್ರೆ. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಏನ್ ಗೊತ್ತಾ, ಅವನ ಜೊತೆ ಇರೋರೇ ಅವನ ಮರ್ಯಾದೆ ಕಳಿತವ್ರೆ. ನೋಡಿ ಯಾರದು ವಿಡಿಯೋ ಮಾಡೋದು, ಕಾಲಲ್ಲಿ ಓದಿತಾ ಇದಾರೆ. ಅಲ್ಲ ಅದನ್ನ ವಿಡಿಯೋ ಮಾಡೋದು ಯಾರು? ಆತನ ಆತ್ಮೀಯರೇ, ಆತನ ಗೆಳೆಯರೇ, ಸ್ನೇಹಿತರೆ. ಛೇ, ಅಯ್ಯೋ, ದೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ.
ನೋಡು ನೀನ್ ವೈರಲ್ ಆಗ್ತಾ ಇದೀಯಾ, ನೀನ್ ಹೆಸರು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ನಿನ್ನ ಜೊತೆಲಿದ್ದ ಸ್ನೇಹಿತರು ನಿಮ್ಮನ್ನೇ ತುಳಿತಾ ಇದ್ದಾರೆ. ನಿನ್ನ ಜೊತೆ ಅಪ್ಡೇಟ್ ತೆಗೆದುಕೊಂಡಂತ, ನಿನ್ನ ಬಗ್ಗೆ ಅಪ್ಡೇಟ್ ತೆಗೆದುಕೊಂಡಂತ ನಿನ್ನ ಸಹ ಯೂಟ್ಯೂಬರ್ಸ್ ಹೌದು ನಿಂದ ಆಡಿಯೋ ರೆಕಾರ್ಡು, ವಿಡಿಯೋ ರೆಕಾರ್ಡು ಎಲ್ಲ ಬಿಟ್ಟು ಜನರಿಗೆ ಯಾವ ರೀತಿ ನಿಮ್ಮ ಮುಖದರ್ಶನವನ್ನ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರಾ. ಇನ್ನಾದ್ರೂ ಮಾನ ಮರ್ಯಾದೆ ಇಟ್ಕೊಂಡು ಬದುಕಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಯ್ತಾ? ಜರ್ನಲಿಸಂ ಗೊತ್ತಿಲ್ಲ, 3 ತಾಸಿಗೆ ಏನ್ ವಿಚಾರ ಏನ್ ಮ್ಯಾಟ್ರು ಏನೂ ಗೊತ್ತಿಲ್ಲ. ನಿನ್ನ ಯೋಗ್ಯತೆಗೆ ಸೌಜನ್ಯ ಕೇಸಲ್ಲಿ ಒಳಗೋದಂತಹ ಸಂತೋಷ್ ರಾವ್ ಆತ ಜೈಲಲ್ಲಿದ್ದಾನೋ ರಿಲೀಸ್ ಆದ್ನೋ ವಿಚಾರಣೆ ಗೊತ್ತಿಲ್ಲ. ನೀವುಗಳೆಲ್ಲ ಯೂಟ್ಯೂಬ್ ಚಾನಲ್ ನಡೆಸ್ತೀರಾ, ಅವಿವೇಕಿಗಳು ತಗೊಬಂದು. ಯಾವ ಇವೆಲ್ಲ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತಾ ಇದೆಯಲ್ಲ